ಸೆಟ್ ನಲ್ಲಿ ಹೇಗಿರ್ತಿತ್ತು ನಿಮ್ ಇಷ್ಟು ಜನ ನಾವು ಕೂಡಿಸ್ಕೊಳ್ಳೋದು? ಇಟ್ಸ್ ನಾಟ್ ಅ ಈಸಿ ಥಿಂಗ್. ಸೊ 3 ಜನ ಹೀರೋ 3 ಜನ ಹೀರೋಯಿನ್ ತರ ಕೂಡಿಸ್ಕೊಂಡು ಅವನೇ ಹೀರೋ ಓಕೆ ಅಂದ್ರೂ ಕೂಡ ಎಷ್ಟು ಜನ ಸಂಭಾಳಿಸೋದೇನ್ ಕಡಿಮೆ ಅಲ್ಲ. ಸೊ ಇಲ್ಲೇ ನೋಡಿ ಅವ್ರು ಮಾತಾಡಕ್ಕೆ ಯಾರು ಬಿಡ ಟಕ್ 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 ಅಂತ ಆಗತ್ತೆ. ಸೊ ಹೇಗಿತ್ತು, ಹೌ ಇಟ್ ವಾಸ್? ಆ್ಯಕ್ಚುಲಿ ಇದೇ ಸೇಮ್ ಟೀಮ್ ಕೆಲವೊಬ್ರು ಇರ್ತಾ ಇರಲಿಲ್ಲ ಅಷ್ಟೇ. ಅಮೃತಾಂಜನ್ ಶಾರ್ಟ್ ಫಿಲ್ಮ್ ನಾವು 4-5 ಇಯರ್ಸ್ ಬ್ಯಾಕ್ ಏನು ಮಾಡಿದ್ವಿ, ಇಷ್ಟು ಜನನೂ ಇದ್ವಿ. ಅವಾಗೆಲ್ಲ ಫ್ರೆಶರ್, ಫಸ್ಟ್ ಲೈಕ್ ನಮ್ದೆಲ್ಲರದು ಫಸ್ಟ್ ಪ್ರಾಜೆಕ್ಟೇ ಅಮೃತಾಂಜನ್ ಶಾರ್ಟ್ ಫಿಲ್ಮ್ ಆಗಿತ್ತು. ಸೊ ಸೇಮ್ ಟೀಮ್ ರಿಪೀಟ್ ಆಗಿದೆ ಈ ಸಿನಿಮಾದಲ್ಲಿ. ಒಂದಷ್ಟು ಜನ ಆ್ಯಡ್ ಆಗಿದ್ದಾರೆ ಅಂತ ಹೇಳ್ಬೋದು. ಆ ಕಂಫರ್ಟ್ ಝೋನ್ ಅನ್ನೋದು ಈಗಲೂ ಇದೆ. ಸೊ ನಾವು ಇಷ್ಟು ಜನ ಇದ್ದೀವಿ ಅಂದರೆ ಯಾವುದೋ ಒಂದು ಸಿನಿಮಾ ಸೆಟ್ಟಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋ ಫೀಲಿಂಗೇ ಇರ್ತಾ ಇರಲಿಲ್ಲ. ಆ ಕಂಫರ್ಟ್ ಝೋನ್ ಇರೋದ್ರಿಂದ ವೆರಿ ಕಂಫರ್ಟಬಲ್ ಅಂತ ಹೇಳ್ತಾರೆ. ಸೊ ಮುಂದಿನ ದಿನಗಳಲ್ಲಿ ಚಿತ್ರ ಬೇರೆ ಭಾಷೆಗಳಲ್ಲಿ ಬರುವಂತಹ ಸಾಧ್ಯತೆಗಳು ಏನಾದರೂ ಇದೆಯಾ? ಗೊತ್ತಿಲ್ಲ ಮ್ಯಾಮ್, ಬಟ್ ನಾವು ಮುಂಚೆನೆ ನಮಗೆ ಗೊತ್ತಿತ್ತು ಸಿನಿಮಾ ಚೆನ್ನಾಗಿ ಆಗುತ್ತೆ ಅಂತ ತೆಲುಗು ಡಬ್ಬಿಂಗ್ ಮಾಡಿಟ್ಟಿದ್ದೀರಿ. ಅಂಡ್ ಈವನ್ ನಮ್ಮ ಶಾರ್ಟ್ ಫಿಲ್ಮ್ಗಳೆಲ್ಲ ತೆಲುಗುನಲ್ಲಿ ಡಬ್ ಮಾಡಿಬಿಟ್ಟಾಗ ಎಲ್ಲ ಅಲ್ಲಿನೂ ಮಿಲಿಯನ್ ಹೊರತಿದೆ. ಅಂಡ್ ಸಿನಿಮಾ ಕೇಳ್ತಾ ಇದ್ದಾರೆ ತೆಲುಗಲ್ಲಿ ಯಾವಾಗ ರಿಲೀಸ್ ಆಗುತ್ತೆ. ಸೊ ಆ ಕಾನ್ಫಿಡೆಂಟ್ ಮೇಲೆ ನಾವು ಸಿನಿಮಾ ನೋಡ್ಕೊಂಡ್ಮೇಲೆ ಸಖತ್ತಾಗೈತೆ ಅಂತ ತೆಲುಗುನಲ್ಲಿ ಡಬ್ ಮಾಡಿ ಇಟ್ಟಿದ್ದೀರಿ. ದಟ್ಸ್ ಸೂಪರ್. ಸೊ ಫಾದರ್ ಸನ್ ಬಾಂಡಿಂಗ್ ಬಗ್ಗೆ ಬಹಳಷ್ಟು ಜನ ಮಾತಾಡ್ತಿದ್ದಾರೆ. ಎಸ್ ಅಫ್ಕೋರ್ಸ್ ಇದು ಔಟ್ ಅಂಡ್ ಔಟ್ ಕಾಮಿಡಿ ಚಿತ್ರ ಆಗಿದ್ರು ಕೂಡ ದೇರ್ ಇಸ್ ಒನ್ ಮೆಸೇಜ್ ಅಂಡ್ ಆಲ್ಸೋ ಸೆಂಟಿಮೆಂಟ್ ಇದೆ, ರೋಲರ್ ಕೋಸ್ಟರ್ ಹೇಳ್ತಾರ. ಸೊ ಎಲ್ಲ ಫೀಲಿಂಗ್ಸು ಬಂದು ಹೋಗುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸುಧಾಕರ್ ಅವರು? ಇಲ್ಲ ಮ್ಯಾಮ್, ಅಂದರೆ ಒಂದು ಏನಂದರೆ ಪೇರೆಂಟ್ಸ್ ಸ್ಯಾಕ್ರಿಫೈಸಸ್ಸು, ಅವರು ನಮಗೋಸ್ಕರ ಬೀಳೋ ಕಷ್ಟಗಳನ್ನ ನಾವು ತುಂಬ ಕೇರ್ಲೆಸ್ ಆಗಿ ತಗೊಂಡು ನಮ್ಮ ಕಾಲೇಜ್ ಲೈಫ್ ಹೆಂಗೆ ಹಾಳು ಮಾಡ್ಕೊತೀವಿ, ಕೆಲವೊಂದು ಡಿಸ್ಟ್ರಾಕ್ಷನ್ಸಿನ ಒಂದು ಪಾಯಿಂಟೇ ಮೇನ್ ಬೇಸ್ ಸಿನಿಮಾಗೆ. ಅದನ್ನು ಒಂದು ಕಾಮಿಡಿಯಾಗಿ ಹೇಳೋದಕ್ಕೆ ಇಡೀ ಸಿನಿಮಾ ಪ್ರಯತ್ನ ಪಟ್ಟಿದ್ದೀವಿ. ಇಡೀ ಸಿನಿಮಾ ನಗ್ತಿದ್ದ ಜನನ ಯಾವುದೋ ಒಂದು ಸೀನಲ್ಲಿ ಸಡನ್ನಾಗೆ ಅವ್ರಿಗೆ ಕನೆಕ್ಟ್ ಆಗಿ ಎಮೋಷ್ನಲ್ ಆಗಿ ಮಾಡೋದಿದೆ ಗೊತ್ತಾ, ಅದು ತುಂಬ ಎಲ್ರಿಗೂ ಇಷ್ಟ ಆಗ್ತಾಯಿದೆ. ಸೊ ಇಂಟರ್ವೆಲ್ ಬ್ಲಾಕು ಮತ್ತು ಕ್ಲೈಮ್ಯಾಕ್ಸು ಎಲ್ರಿಗೂ ಇಷ್ಟ ಆಗ್ತಾಯಿದೆ. ತುಂಬ ಅದ್ರ ಬಗ್ಗೆ ಅಂತೂ ತುಂಬ ಮೆಸೇಜಸ್ ಬರ್ತಾಯಿದೆ. ಆ ಸಾಂಗ್ ನಾವೆಲ್ಲೂ ರಿಲೀಸ್ ಮಾಡಿರಲಿಲ್ಲ, ವೀಡಿಯೋ ಸಾಂಗು ನೆನ್ನೆ ನಾನು ರೀಲ್ಸಲ್ಲಿ ಪೋಸ್ಟ್ ಮಾಡಿದ್ದೆ. ಸೊ ಆಲ್ಮೋಸ್ಟ್ 2 million+ ವ್ಯೂಸ್ ಆಗಿದೆ, 200K ಲೈಕ್ ಸಮಥಿಂಗ್. ಸೊ ಅದರಲ್ಲೂ ನವೀನ್ ಸರ್ಗಂತೂ ಆ ಪರ್ಫಾರ್ಮೆನ್ಸ್ ಮೇಲಂತೂ ಎಕ್ಸ್ಟ್ರಾರ್ಡಿನರಿ ಕಮೆಂಟ್ಸ್. ಸರ್ಗಿ ಈ ಸಿನಿಮಾದಿಂದ ಈಗ ಆಲ್ರೆಡಿ ಅವ್ರ ಸ್ಟಾರ್ ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಅಲ್ಲೆಲ್ಲ ಆಲ್ ಓವರ್ ಕರ್ನಾಟಕ ಅಂದ್ಕೊಳ್ಳಿ. ಈ ಸಿನಿಮಾದಿಂದ ಇನ್ನೂ ಒಂದು ಹೆಜ್ಜೆ ಜಾಸ್ತಿ ಹೆಸರು ಬರುತ್ತೆ ಅವ್ರಿಗೆ ಅನ್ನೋ ನಮ್ಮ ಫೀಲಿಂಗ್. ಅಷ್ಟು ಚೆನ್ನಾಗಿರುತ್ತೆ. ಸೊ ಪ್ರಮೋಷನ್ ವೈಸ್ ಮಾತಾಡೋದಾದ್ರೆ ಟ್ರೇಲರ್ ಬಿಟ್ರಿ, ಅದಾದ್ಮೇಲೆ ನಿಮ್ಮ ಈ ಹಿಂದೆ ಮಾಡಿದಂತಹ ಯೂಟ್ಯೂಬ್ ಕ್ಲಿಪ್ಸ್ಗಳೇ ಅದೇ ನಿಮಗೆ ಪ್ರಮೋಷನ್ಗೆ ಬೂಸ್ಟ್ ಮಾಡ್ತಿತ್ತು. ಸೊ ಇನ್ನು ಬೇರೆ ಡಿಫ್ರೆಂಟ್ ಆಗಿ ಪ್ರಮೋಟ್ ಮಾಡಬೇಕು ಅಂತ ಯಾವ್ದಾದ್ರು ಥಾಟ್ಸ್ ಬಂದಿದ್ದಿಲ್ವಾ? ಸಾಂಗ್ ಮಾಡಿದ್ವಿ ಬಟ್ ಟೈಮ್ ಅಷ್ಟು ಇರ್ತಾ ಇರಲಿಲ್ಲ. ಟೈಮ್ ಅಂಡ್ ಬಜೆಟ್. ಆಕ್ಚುಲಿ ತುಂಬಾ ಕಂಟೆಂಟ್ ಪ್ಲಾನ್ ಮಾಡಿದ್ರು, ಬಟ್ ಅದೇ ನಮಗೆ ಬರೀ 9 days ಸಿಕ್ಕಿದೆ. ಯೂಶಲಿ ಒಂದು ಮೂವಿ ಪ್ರಮೋಷನ್ ಅಂದ್ರೆ ಒಂದು 15-20 days. ಅದು ಹೊಸಬ್ರು ಅಂದ್ರೆ ಆಲ್ಮೋಸ್ಟ್ ಒನ್ ಮಂತ್ ಇಂದಾನೆ ಶುರು ಮಾಡ್ಕೊಂಡಿರ್ತಾರೆ. ಟ್ರೇಲರ್, ಸಾಂಗ್ ಯೂಟ್ಯೂಬಲ್ಲಿ ಬಿಡೋದಾಗ್ಲಿ. ಅದು ನಾವು ಆಕ್ಚುಲಿ ಹೇಳ್ಬೇಕಂದ್ರೆ ಶಾರ್ಟ್ ಫಿಲಮ್ಗೆನೆ ನಾವು ಪ್ರೋಮೋ ವಿಡಿಯೋಸ್ ಅಂತ ಮಾಡಿ ಬಿಡ್ತಾ ಇದ್ವಿ, ಸಬ್ಸ್ಕ್ರೈಬ್ ಮಾಡಲಿ ಅಂತ. ಅದು ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು, ಮಿಲಿಯನ್ ವ್ಯೂಸ್ ಹೋಗ್ತಾ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಎಲ್ಲ ಬಿಸಿ ಆಗ್ಬಿಟ್ರು. ಸಾರ್ ಹೀರೋ ಮಾಡ್ತಾವ್ರೆ ಮೈಸೂರಲ್ಲಿ ಶೂಟಿಂಗು. ಇಲ್ಲ ಸಾರ್ ಹೀರೋ ಮಾಡ್ತಾರೆ ಮೈಸೂರಲ್ಲಿ ಶೂಟಿಂಗು. ಮೇಡಮ್ ಡಾಲಿ ಪಿಕ್ಚರ್ಸ್ ಅಲ್ಲಿ ಹೀರೋಯಿನ್ ಆಗಿ ಮಾಡ್ತಾವ್ರೆ, ವೆಬ್ ಸೀರೀಸ್ ಮಾಡ್ತಾವ್ರೆ. ಗೌರವ್ ಅಂತೂ 3-4 ಸಿನಿಮಾ ಕಂಟಿನ್ಯೂಸ್ ಆಗಿ ಮಾಡ್ತಾವ್ನೆ, ದೊಡ್ಡ ಸಿನಿಮಾಗಳು. ಎಲ್ಲರೂ ಡೇಟ್ಸ್ಗಳಿಲ್ಲ, ಹೆಂಗ್ ಪ್ರಮೋಷನ್ ಮಾಡಿ. ಲಾಸ್ಟ್ 10 ದಿವಸ ಫಸ್ಟೇ ಡಿಸೈಡ್ ಆಗಿದ್ವಿ 20th ಇಂದ 15 days ಅಮೃತಾಂಜನ್ಗೆ ಅಂತ ಎತ್ತಿಡ್ಬೇಕು ಅಂತ. ಸೊ ನಮಗೆ ಸಿಕ್ಕಿದ್ ಲಿಮಿಟೆಡ್ ಟೈಮಲ್ಲಿ ಎಲ್ಲರೂ ಹಾರ್ಡ್ ವರ್ಕ್ ಹಾಕಿ ಚೆನ್ನಾಗಿ ಮಾಡಿದ್ವಿ. ಪ್ರಮೋಷನಲ್ ಸಾಂಗ್ ಅಂತ ಬೇರೆ ನಾವು ರಿಲೀಸ್ ಮಾಡಿದ್ವಿ. ಆಮೇಲೆ ಪ್ರಮೋಷನಲ್ ವಿಡಿಯೋ ಅಂತಾನೂ ಒಂದು ಮಾಡಿದ್ವಿ, ಅದನ್ನೇ ಟ್ರೇಲರ್ ಅಂತಾನೆ ಅನ್ಕೊಂಡ್ಬಿಟ್ಟಿದ್ರು. ಅಷ್ಟು ಕ್ವಾಲಿಟಿಯಾಗಿ ಮಾಡಿದ್ವಿ. ಬಟ್ ನಾವೇನೇನು ಮಾಡಿದ್ವಿ ಪ್ರಮೋಷನ್ಗೆ ಅಂತ ತುಂಬಾ ಲೈಕ್ ರೀಚ್ ಆಗಿದೆ ಅಂತ ಹೇಳ್ಬೋದು. ಸೊ ಮುಂದಿನಗಳಲ್ಲಿ ಡಿಫ್ರೆಂಟ್ ಪ್ರಮೋಷನ್ಸ್ ಬಿಕಾಸ್ ರೀಚ್ ಜಾಸ್ತಿ ಆಗ್ತಾ ಇದೆ ಮಾಡಬೇಕು ಅನ್ನೋದೇನಂದ್ರೆ ನಮ್ ಇವಾಗ ಫುಲ್ಲಿ ಕಂಪ್ಲೀಟ್ಲಿ ಡಿಪೆಂಡ್ ಆಗಿರೋದೇ ಆಡಿಯನ್ಸ್ ರಿಯಾಕ್ಷನ್ಸ್ ಮೇಲೆ. ಸೊ ನಾವು ಕಂಪ್ಲೀಟ್ ಎಲ್ಲ ಥಿಯೇಟರ್ಸ್ ವಿಸಿಟ್ ಮಾಡ್ತಾ ಇದ್ದೀವಿ, ಅವ್ರ ರಿಯಾಕ್ಷನ್ಸ್ ವಿಡಿಯೋಸ್ ಕ್ಯಾಪ್ಚರ್ ಮಾಡ್ತಾ ಇದೀವಿ, ಅವ್ರ ರಿವ್ಯೂಸ್ ತಗೊಂತಾ ಇದೀವಿ. ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾವೇ ಪೇಜ್ಗಳಲ್ಲೇ ಯಾರು ನೋಡ್ಕೊಂಡ್ ಬಂದವರು ಅವರೇ ಸ್ಟೋರಿಗಳು ತುಂಬಾ ಜನ ಆಗ್ತಾ ಇದಾರೆ. ತುಂಬಾ ಜನ ಅವ್ರಾಗವ್ರೆ ನಾವು ಕೇಳದೆ ಇದ್ರು ಅವ್ರಾಗವ್ರೆ ಸ್ಟೋರೀಸ್ ಅವ್ರು ನೋಡ್ತಾ ಇದ್ದಾರೆ. ಕಷ್ಟ ಆಗ್ತದೆ ಮ್ಯಾಮ್ ಎಲ್ಲರಿಗೂ ಪಾಪ. ಆಕ್ಚುಲಿ ನಾವು ಟೀಮ್ ಡಿವೈಡ್ ಆಗಿ ಹೋಗ್ತಾ ಇರೋದು. ಇವಾಗ ನೆನೆ ಕಾರ್ತಿಕ್ ಯಲಹಂಕ ಕಡೆ ಹೋದ, ಗೌರವ್ ಕನಕಪುರ, ನಾವು ತುಮಕೂರು, ಎಲ್ಲರೂ ಟೀಮ್ ಆಗಿ ಡಿವೈಡ್ ಆಗಿ ಹೋಗಿ ಅಂದ್ರೆ ನಾವು ಡ್ಯಾನ್ ಕಂಟೆಂಟ್ ಮಾಡಿ ರೀಚ್ ಮಾಡ್ಸೋದು. ಹಾನೆಸ್ಟ್ ಒಪಿನಿಯನ್, ಹಾನೆಸ್ಟ್ ರಿಯಾಕ್ಷನ್ ನಾವು ಪೋಸ್ಟ್ ಮಾಡ್ತಾ ಇದೀವಿ. ಆರ್ಗ್ಯಾನಿಕ್ ಆಗಿ ಎಲ್ಲ 1 show 2 show ಬುಕ್ ಆಗಿದ್ರೆ ಎಲ್ಲ ಟೀಮ್ ಹೋಗ್ತಾ ಇದ್ರಿ. ನಾವು ಯಾವ ಶೋ ಕೊಟ್ಟರೆ ಎಲ್ಲ ಬುಕ್ ಆಗ್ಬಿಟ್ಟೈತೆ. ಮೊನ್ನೆ ಅಂತೂ 1 show ಹೋಗಿದ್ರಿ ಎಲ್ಲರೂ, ಅಲ್ಲಿಂದ ಇನ್ನೊಂದ್ ಕಡೆ ಹೋಗೋಷ್ಟೊತ್ತಿಗೆ ಬಿಟ್ಬಿಟ್ಟವ್ರೆ. ಮಿಸ್ ಮತ್ತೆ 500-600 ಜನ ಮೇಡಮ್. ನಮಗೆ ನಂಗೆ ತಿಳಿದ ಮಟ್ಟಕ್ಕೆ ಎಲ್ರಿಗೂ ಅದೇ ಫಸ್ಟ್ ಎಕ್ಸ್ಪೀರಿಯನ್ಸ್. ಎಲ್ಲರೂ ನಮ್ಮ ಡೈರೆಕ್ಟ್ ಆಗಿ ಮಾತಾಡೋದು ನಮಗೂ ಅವೇ ಖುಷಿಗಳಲ್ಲ.
ಯಾರ್ದಂಗ ನಂದಂತೂ ಫಸ್ಟ್ ಫಿಲಮ್ ಇದೆ ಸಿಲ್ವರ್ ಸ್ಕ್ರೀನ್ ಅಲ್ಲಿ ರಿಲೀಸ್ ಆಗ್ತಿರೋದು, ಅಲ್ಲೋಗೋಣ ಇಲ್ಲೋಗೋಣ ಅಂತ. ಆಮೇಲೆ ಎಲ್ಲರೂ ಮಾತಾಡ್ಕೊಂಡು ಒಂದು ಕೆಲಸ ಮಾಡೋಣ ಅಂತ ಪಾಯಲ್ ಸುಧಾಕರ್ ಒಂದು ಟೀಮಾಗ ಅವ್ರು ತುಮಕೂರ್ಗೆ ಹೋದ್ರು, ಚೇತನ್ ದುರ್ಗ ಗೌರವ್ ಮೈಸೂರಿಗೆ ಹೋದ್ರು, ಅಲ್ಲಿ ಹೌಸ್ಫುಲ್ಗಳಾಗ್ತಾ ಇದೆ ಅಂತ. ಮತ್ತೆ ನಾನು ಬಾಲ ಅಂತ ಅವನು ಯಲಹಂಕ ಸೈಡ್, ಈ ತರ ನುಗ್ಗಿ ಎಲ್ಲರೂ ಡಿವೈಡ್ ಮಾಡ್ಕೊಂಡು ಥಿಯೇಟರ್ ವಿಸಿಟ್ ಮಾಡ್ತಾ ಇದ್ವಿ. ದಟ್ಸ್ ಬ್ಯೂಟಿಫುಲ್. ಅಂಡ್ ಸಿನಿಮಾಕಿನ ಮುಂಚೆ ತಮ್ಮ ಆಕ್ಟಿಂಗ್ ಪಕ್ವತೆಯನ್ನ ನೋಡಿದ್ರೆ ಓ ಸಖತ್ತಾಗಿ ಆಕ್ಟ್ ಮಾಡ್ತಾರಂತೆ. ಏನಾದ್ರು ಕ್ಲಾಸಸ್ಗೆ ಹೋಗಿದ್ರಾ? ಆಕ್ಟಿಂಗ್ ಕ್ಲಾಸ್? JRM ಕ್ಲಾಸ್ ಹೋಗಿದ್ದೆ. ಹಾಗಾದ್ರೆ ನಿಮ್ ಡೈರೆಕ್ಟರ್ ಅಷ್ಟು ನಿಮ್ಮನ್ನ ಪಳಗಿಸಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಭಯಂಕರ ಮೇಡಮ್. ಪೇಷನ್ಸ್ ಹೆಸರು ಬರಕ್ಕಿಂತ ಮುಂಚೆ ಅವ್ರ ಹೆಸರು ಬಂದಿತ್ತೇನೋ ಅನ್ಸುತ್ತೆ. ಅದಂದ್ರೆ ನಾನು ಅಮೃತಾಂಜನ್ ಶಾರ್ಟ್ ಫಿಲಮ್ ಅಲ್ಲಿ ಅಷ್ಟು ಶಾರ್ಟ್ ಫಿಲಮ್ ಮಾಡ್ಬೇಕಂದ್ರೇನೆ ನನ್ನಂತವನ್ನೇ ಪಳಗ್ಸವನೆ ಮೇಡಮ್, ಯಾರ್ಯಾರ ಬೇಡ. ನಮ್ಗೇನು ಗಂಧಗಾಳಿನೇ ಗೊತ್ತಿರ್ಲಿಲ್ಲ, ಹಳ್ಳಿ ಪ್ರತಿಭೆ. ನಮ್ಗೆ ಕ್ಯಾಮ್ರಾ ಎಲ್ಲಿಟ್ಟಿದ್ದಾರೆ, ಡೈರೆಕ್ಟರ್ ಅಂದ್ರೆ ಏನು, ಆಕ್ಷನ್ ಕಟ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ದಿರೋ ಟೈಮಲ್ಲಿ 5 years ಬ್ಯಾಕ್ ನಮ್ಗೆ ಆಕ್ಟಿಂಗ್ ಹೇಳ್ಕೊಟ್ಟವ್ರು. ಸೊ ಅವ್ರದ್ದೇ ಆಕ್ಟಿಂಗ್ ಕ್ಲಾಸ್ ಅಲ್ಲಿ ನಾವೆಲ್ಲ ಪಳಗಿರೋರು ಅಂತ ಹೇಳ್ಬೋದು. ಸೊ ಅವ್ರ ಆಕ್ಟಿಂಗ್ ಕ್ಲಾಸ್ ಇಂದಾಗಿ ಬೇರೆ ಎಲ್ಲೂ ಹೋಗೋ ಅವಶ್ಯಕತೆ ಬರ್ಲಿಲ್ಲ ಅಂತ ಹೇಳ್ತೀರಾ? ಒಂಥರ ಹೇಳ್ಬೇಕಂದ್ರೆ JRM ಯೂನಿವರ್ಸಿಟಿ ಪಾಸ್ ಔಟ್ ಗ್ರಾಜ್ಯುಯೇಟೆಡ್. ದಟ್ಸ್ ಸೂಪರ್. ಸೊ ನಿಮಗೆ ಈಗ ಖುದ್ದಾಗಿ ಕೇಳುದಾದ್ರೆ ನಿಮಗೇನ್ ಅನ್ನಿಸ್ತು ಡಿಫ್ರೆನ್ಸ್ ಈ ಶಾರ್ಟ್ ಮೂವಿಗೂ ಫೀಚರ್ ಮೂವಿಗೂ ಏನಾದ್ರು ಡಿಫ್ರೆನ್ಸ್ ಅಂತ ಅನ್ನಿಸ್ತಾ? ಅದೇ ಮೇಡಮ್, ಒಂದೇನು ಅಂದ್ರೆ ನಮ್ಮ ಶಾರ್ಟ್ ಫಿಲಮ್ಗಳು ಮಿಲಿಯನ್ ಹೋಗ್ತಾ ಇತ್ತಾ, ಟ್ರೂ, ಸಖತ್ತಾಗಿ ಹೋಗ್ತಾ ಇದೆ ಅಂತ. ಬಟ್ ಅವ್ರ ರಿಯಾಕ್ಷನ್ ನಮ್ಗೆ ಕಾಣಿಸ್ತಾ ಇರ್ಲಿಲ್ಲ. ಇದ್ ಮಾಡ್ತಿದ್ರಲ್ಲ ಕಾಮೆಂಟ್ ಅಂದ್ರೆ ಡೈರೆಕ್ಟ್ ಆಗಿ ನಾವು ಅವ್ರು ಎಲ್ಲಿ ನಗ್ತಾರೆ ಏನು ಅನ್ನೋದು. ಸೊ ನಾವು ಯಾವಾಗ ಥಿಯೇಟರ್ ಅಲ್ಲಿ ಸಿನಿಮಾ ರಿಲೀಸ್ ಮಾಡ್ದ ಎಫರ್ಟ್ಸ್ ಅಂತೂ ಸೇಮ್ ಮೇಡಮ್. ಶಾರ್ಟ್ ಫಿಲಮ್ಗಳಿಗೂ ಭಯಂಕರ ಎಫರ್ಟ್ ಹಾಕಿದ್ರಿ ನಾವು. ಇಲ್ಲ ಸುಮ್ಮನೆ 25 million ಹೋಗಲ್ಲ. ಸಿನಿಮಾಗೂ ಅದೇ ಏನು ಎಫರ್ಟ್ ಹಾಕಿದ್ರೆ ಶಾರ್ಟ್ ಫಿಲಮ್ಗೂ ಅದೇ ಎಫರ್ಟ್ ಹಾಕಿದ್ರು. ಬಟ್ ಮೇಜರ್ ಡಿಫ್ರೆನ್ಸ್ ನನಗೆ ಅನ್ಸಿದ್ದೇನು ಅಂದ್ರೆ ನಾವು ರಿಯಾಕ್ಷನ್ಗಳು ಎದುರುಗಡೆ ನೋಡಕ್ ಆಗ್ತಾ ಇರಲ್ಲ. ಬಟ್ ಯಾವಾಗ ನಾವು ಥಿಯೇಟ್ರಿಗೆ ಹೋದ್ರು ಸಣ್ಣದಕ್ಕೂ ನಗ್ತವ್ರೆ, ನಮ್ದು ಸಣ್ಣದಕ್ಕೂ ನಗ್ತವ್ರೆ. ಈವನ್ ನಮಗೆ ಅನಿಸ್ತು ನಮ್ಗೆ ಇನ್ನೊಂದು ಚೂರು ಟೈಮ್ ಇದ್ದಿದ್ರೆ ಡಬ್ಬಿಂಗ್ಗಳನ್ನಲ್ಲೂ ಕೆಲವೊಂದೆಲ್ಲ ನಗಿಸ್ಬೋದಾಗಿತ್ತು ಅಂತ. ಯಾವುದೋ ಒಂದು ನಂದೊಂದು ಶಾರ್ಟ್ ಇರುತ್ತೆ, ಸುಮ್ಮನೆ ಚಾಕು ಹಿಂಗೆ ತಿರುಗಿಸ್ತೀನಿ, ಜಸ್ಟ್ ಹಿಂಗೆ ತಿರುಗಿಸೋದಕ್ಕೂ ನಗ್ತವ್ರೆ. ಅಂದ್ರೆ ಮೈನ್ಯೂಟಾಗೂ ನಗ್ತವ್ರೆ. ಅದನ್ನೆಲ್ಲ ಕಣ್ಣಾರೆ ನೋಡಿದಾಗಂತೂ ಯಪ್ಪ ಇನ್ನ ಮಾಡ್ಬೇಕು. ನಾವ್ ಹೇಳೋದಕ್ಕಿಂತ ಅವರೇ ಈ ಸಿನಿಮಾ ಯಾರೋ ಕೆಲವೊಬ್ರು ಅಂತ ನನ್ನ ಮಕ್ಕಳ ಸಿನಿಮಾ ಮಾಡ್ರ, ಶಾರ್ಟ್ ಫಿಲಮ್ ಮಾಡ್ರ ಸಿನಿಮಾಗಳಿಂತಾವ್, ಬೇಗ ಮಾಡ್ರೋ ನೋಡೋಣ. ಅದು ಸುಮಾರು ಜನ ಅದು ಮೇಜರ್ ನನಗನ್ಸಿದ್ದು. ಪಲ್ಲವಿ ತಮಗೆ? ಅದೇ ಶಾರ್ಟ್ ಫಿಲ್ಮ್ ಅಲ್ಲಿ ಎಲ್ಲ ಒಟ್ಟಿಗೆ ತೋರ್ಸಕ್ ಆಗ್ತಿರ್ಲಿಲ್ಲ. ಲವ್ ಆಗ್ಲಿ, ಇಲ್ಲ ಕಾಲೇಜ್ ಲೈಫ್ ಆಗ್ಲಿ, ಎಮೋಷನ್ಸ್ ಆಗ್ಲಿ. ಬಟ್ ಅದ್ರಲ್ಲಿ ನಾವು ನಗ್ಸ್ತಾ ಇದ್ವಿ ಜಾಸ್ತಿ ಶಾರ್ಟ್ ಫಿಲ್ಮ್ ಅಲ್ಲಿ. ಲೀಲಾಭಿಮೇಘ 40 ನಿಮಿಷ ಶಾರ್ಟ್ ಟೈಮ್ ಅಲ್ಲಿ ನಮ್ಗೆಲ್ಲ ತೋರ್ಸಕ್ ಆಗ್ತಾ ಇರ್ಲಿಲ್ಲ ಅಲ್ವಾ. ಸೊ ಇವಾಗ 2.5 hour ಅಲ್ಲಿ ಎಮೋಷನ್ಸ್ ಇದೆ, ಲವ್ ಇದೆ, ಮತ್ತೆ ಕಾಲೇಜ್ ಲೈಫ್ ಇದೆ. ಸೊ ಓವರ್ ಆಲ್ ಎಲ್ಲ ಇದೆ, ಒಂದು ಮಿಲ್ಸ್ ತರ ಇದೆ. ಸೊ ಶಾರ್ಟ್ ಫಿಲಮ್ಗೂ ಇದು ತುಂಬಾ ಡಿಫ್ರೆನ್ಸ್ ಇದೆ. ಓಕೆ, ಸುಧಾಕರ್ ಅವರೇ ನಿಮ್ಗೆ? ಅಂತ ಡಿಫ್ರೆನ್ಸ್ ಏನಿಲ್ಲ ಮ್ಯಾಮ್. ಅದೇ ಅವ್ರು ಹೇಳ್ದಂಗೆ ಕೆಲವೊಂದಷ್ಟು ಎಮೋಷನ್ಸ್ ಆಗಲಿ ಒಂದು ಕತೆ ಥರ ಮಾಡೋಕೆ ಆಗ್ತಾ ಇರಲಿಲ್ಲ. ಸಿಕ್ಕಿರೋ 10-12 ನಿಮಿಷ ಟೈಮಲ್ಲಿ ಎವ್ರಿ ಸೀನು ಫನ್ನಾಗಿ ಇಡಬೇಕು ಅಷ್ಟೇ ಯೋಚನೆ ಮಾಡ್ತಾಯಿದ್ವಿ. ಎವ್ರಿ ಸೀನ್ ವರ್ಕೌಟ್ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ಯೋಚನೆ ಮಾಡ್ತಿದ್ವಿ. ಬಟ್ ಇದು ಅಂತ ಬಂದಾಗ ಒಂದು ಕತೆ ಥರ ಮಾಡಿ, ಒಂದು ಎಮೋಷನ್ಸ್ ಕನೆಕ್ಟ್ ಮಾಡಿ ಎಲ್ಲರಿಗೂ ರೀಚ್ ಆಗೋ ಥರ ಒಂದು ಕತೆ ಥರ ಮಾಡೋಕ್ಕಾಗಿದ್ದು ಈ ಸಿನಿಮಾದಿಂದ. ಸೊ ಅದನ್ನು ಮಾಡಿದ್ದೀವಿ ಅಂತ ಇವಾಗ ಅನಿಸ್ತಾ ಇದೆ. ಪಾಯಲ್?